Hello everyone, you are watching News Insights. Let's watch today's news updates. ನಮ್ಮ ನಾಯಕರು, ನಮ್ಮ ಶಾಸಕರು, ಸನ್ಮಾನ್ಯ ಎಸಿ ಶ್ರೀನಿವಾಸ್ ಸಾಹೇಬ್ರವರ ನೇತೃತ್ವದಲ್ಲಿ ಇವತ್ತು ರೇಷನ್ ಕಿಟ್ ವಿತರಣೆ ಮಾಡ್ತಾ ಇದ್ದೀವಿ. ಇದರಲ್ಲಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ಸಮಿತಿ, ಈಗ ನಮ್ಮ ಬ್ಲಾಕ್ ಅಧ್ಯಕ್ಷರು ಇವತ್ತು ನಮ್ಮ ಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ವರ್ಷವೂ ಸಹ ಕ್ರಿಸ್ಮಸ್ ಮತ್ತು ಪೊಂಗಲ್ ಹಬ್ಬವನ್ನು ನಮ್ಮ ಕ್ಷೇತ್ರದ ಹೆಚ್ಚಿನ ಜನದಲ್ಲಿ ಇರೋದ್ರಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ನೀವೆಲ್ಲ ಸೇರಿ ನನ್ನನ್ನು ಶಾಸಕರನ್ನಾಗಿ ಅತಿ ಹೆಚ್ಚಿನ ಮತಗಳಿಂದ ಗೆಲ್ಲಿಸಿದಿರಿ. ನಿಮ್ಮ ಆಶೀರ್ವಾದದಿಂದ ಇವತ್ತು ಬಡವರಿಗೆ ಏನು ಒಂದು ರೇಷನ್ ಕಿಟ್ ವಿತರಣಾ ಕಾರ್ಯಕ್ರಮ ಮಾಡಬೇಕು ಅಂತ ಎಲ್ಲ ನಮ್ಮ ಮುಖಂಡರುಗಳು ಹೇಳಿದಾಗ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ. ಈ ಕಾರ್ಯಕ್ರಮಕ್ಕೆ ಇವತ್ತು ಅನೇಕ ಗಣ್ಯ ವ್ಯಕ್ತಿಗಳು, ನಮ್ಮ ಮುಖಂಡರುಗಳು ಆಗಮಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು, ನನ್ನ ಆತ್ಮೀಯರು, ಮಾಜಿ BBMP ಹಿರಿಯ ಸದಸ್ಯರು, ಆತ್ಮೀಯರಾದಂಥ ನಮ್ಮ ವಾಜಿದ್ ಭಾಯಿ ಇದ್ದಾರೆ. ಹಾಗೂ ನಮ್ಮ ಹೋಲಿ ಚರ್ಚ್ನ ಫಾದರು, ಈಗ ತಾನೇ ನಿಮ್ಮನ್ನೆಲ್ಲ ಆಶೀರ್ವಾದ ಮಾಡುವಂಥ ನಮ್ಮ ಫಾದರ್ ಇದ್ದಾರೆ. ಹಿರಿಯರಂಥ ಆತ್ಮೀಯರಂಥ ನಮ್ಮ ಜಾಕಿರ್ ಭಾಯಿ ಇದ್ದಾರೆ. ನಮ್ಮ ಸನ್ಮಾನ್ಯ ಶ್ರೀನಿವಾಸ್ ಸಾಹೇಬ್ರೆ, ಮಾಜಿ BBMP ಸದಸ್ಯರಾದಂಥ ಜಾಕೀರ್ ಅವರೇ, ಮುಜಾಹಿದ್ ಅವರೇ, ಬ್ಲಾಕ್ ಅಧ್ಯಕ್ಷರಾದಂಥ ರಿಜ್ವಾನ್ ಅವರೇ, ತ್ರಿಪಾಲ್ ಅವರೇ, ಎಲ್ಲ ವೇದಿಕೆ ಮೇಲೆ ಕಾಂಗ್ರೆಸ್ ಪಕ್ಷದ ನಾಯಕರೇ, ಫಾದರ್ ಅವರೇ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪುಲಕೇಶಿ ನಗರ ಅಕ್ಕ ತಂಗಿಯರೇ, ಇವತ್ತು ಈ ಭಾಗದಲ್ಲಿ ಸುಮಾರು 10,000 ಜನಕ್ಕೆ ಕ್ರಿಸ್ಮಸ್ಸು ಮತ್ತು ಪೊಂಗಲ್ ಹಬ್ಬದ ಪ್ರಯುಕ್ತ ಉಚಿತವಾಗಿ ರೇಷನ್ ಕೊಡ್ತಕ್ಕಂಥ ಕಾರ್ಯಕ್ರಮ ನಮ್ಮ ಶಾಸಕರು ಮಾಡಿದ್ದಾರೆ. ಅವ್ರಿಗೆ ನನ್ನ ಪರವಾಗಿ ಕೃತಜ್ಞತೆ ಧನ್ಯವಾದ ಒದಗಿಸ್ಪಡ್ತೇನೆ. ಏನು ಶಾಸಕರಿಗೂ ಸುಮಾರು ತಾವು ನೋಡ್ತಾರೆ 224 ಶಾಸಕರು. ಇವತ್ತು ಪುಲಕೇಶಿ ನಗರ ಈಗಾಗಲೇ ಶಾಸಕರು ಹೇಳಿದ್ರು, ಸಾಕಷ್ಟು ಬಡವರು ಇರ್ತಕ್ಕಂಥ ಪ್ರದೇಶ. ತಾವೆಲ್ಲ ಅವ್ರಿಗೆ ಆಶೀರ್ವಾದ ಮಾಡಿದಿರಿ. ಸುಮಾರು 70,000 ಓಟಿನ ಹೆಚ್ಚಿನ ಓಟನ್ನು ಅವ್ರು ಗೆಲ್ಲಿಸಿದ್ರಿ. 70,000 ಇಡೀ ಕರ್ನಾಟಕದಲ್ಲಿ ಬಹುಶಃ 2ನೇ ಸ್ಥಾನ ಹೊಂದಿರಬಹುದು. ಆ ಆಶೀರ್ವಾದ ಪಡೆದು ಈಗ ಆಲ್ರೆಡಿ 2 ವರ್ಷ ಆಗಿದೆ. ಆದರೆ ಇವತ್ತು ಎಲ್ಲೂ ಪುಲಕೇಶಿ ನಗರದಲ್ಲಿ ಶಾಸಕರು ಕೊರತೆ ಎಲ್ಲೂ ಕಾಣ್ತಾ ಇದೆ. ನಿಮ್ಮ ಜೊತೆ ಸದಾ ಇರ್ತಕ್ಕಂಥ ಇಡೀ ಪುಲಕೇಶಿ ನಗರ ಈಗಾಗಲೇ ಸುಮಾರು 1,000 ಕೋಟಿ ಹಣವನ್ನು ತಂದು ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಒಂದ್ ಕಡೆ ಇದ್ರೆ, ಈಗ ಆಲ್ರೆಡಿ ಬಡವರಿಗೆ ಒಬ್ಬೊಬ್ಬರಾಗಿ ಬನ್ನಿ ಸರ್, ಬನ್ನಿ. ಜಗ ಕೊಡಪ್ಪ.
ನಾನು ಎಲ್ಲ ನಮ್ಮ ರಾಜ್ಯದವ್ರಿಗೆ ದೇಶದವ್ರಿಗೆ ಹೆಚ್ಚಿನಾಗಿ ನನ್ನ ಕ್ಷೇತ್ರದಲ್ಲಿ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಮತ್ತು ಪೊಂಗಲ್ ಹಬ್ಬದ ಶುಭಾಶಯಗಳು. ಇವತ್ತು ನಮ್ಮ ಕ್ಷೇತ್ರದಲ್ಲಿ ಬಡವರಿಗೆ ಒಂದು ಆಹಾರ ಧಾನ್ಯ ಕಿಟ್ಗಳನ್ನು ವಿತರಣೆ ಮಾಡ್ತಾ ಇದ್ದೀವಿ. ಸೇರಿಕೊಂಡು ಇದು ತುಂಬ ಒಳ್ಳೆಯದು ಆಗ್ತದೆ, ಜನ ಸ್ಪಂದಿಸ್ತಾ ಇದ್ದಾರೆ. ಪ್ರತಿ ವರ್ಷವೂ ನಾವು ಇದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಮುಂದೇನೂ ಮಾಡ್ತೀವಿ, ರಂಜಾನ್ಗೂ ಮಾಡಿದ್ದೀವಿ. ಹಿಂದೆ ರಂಜಾನ್ ಬರ್ತಾಯಿದ್ದೀವಿ, ಅದಕ್ಕೂ ಮಾಡ್ತೀವಿ. ಪ್ರತಿಯೊಂದು ಪೊಂಗಲ್ಲು, ಕ್ರಿಸ್ಮಸ್ಸು, ರಂಜಾನ್ ಬಡವರಿಗೆ ಒಂದು ಆಹಾರ ಧಾನ್ಯಗಳನ್ನು ಕೊಡೋದು. ಎಷ್ಟು ಸಾವಿರ? 10,000. ಸರ್, ಸರ್ಕಾರದಿಂದ ಏನಾದರೂ ಅನುದಾನ ಸಿಗ್ತದೆ? ಸರ್ಕಾರದಲ್ಲಿ ಕೊಡ್ತಕ್ಕಂಥ ಅನುದಾನ ಇಡೀ ನಮ್ಮ ದೇಶಕ್ಕೆ ಅಷ್ಟು 5 ಗ್ಯಾರಂಟಿ ಕೊಟ್ಟಿದ್ದಾರೆ. ಇನ್ನು ಅನುದಾನ ನಮಗೆ 1,000 ಕೋಟಿ ಬಂದಿದೆ, 600 ಕೋಟಿ ಬ್ರಿಡ್ಜು ಸೇರಿಸಿ. ಅದರಿಂದ ಅಭಿವೃದ್ಧಿ, ನೀರಿದಿರ್ಬೋದು, ರಸ್ತೆ ಇರ್ಬೋದು, ಚರಂಡಿ ಇರ್ಬೋದು, ಮನೆಗಳಿರ್ಬೋದು, ಸ್ಕೂಲ್ ಇರ್ಬೋದು, ಎಲ್ಲ ಅನುದಾನ ಆಗ್ತಾ ಎಲ್ಲ ಕೆಲಸಗಳು ನಡೀತಾ ಇದೆ. ಹೇಗಿದೆ ಸರ್ ವಾತಾವರಣ ತಮ್ಮ ಕ್ಷೇತ್ರದಲ್ಲಿ? ರಂಜಾನ್ ಆಗಲಿ, ದೀಪಾವಳಿ ಆಗಲಿ, ದಸರಾ ಆಗಲಿ, ಎಲ್ಲ ಸೇರಿ ಆಚರಿಸ್ತಾ ಇರೋದು ವಿಶೇಷ. ನಮ್ಮ ಜನ ವೆರಿ ಗುಡ್. 90,000 ನಾವು ಲೀಡ್ ಕೊಟ್ಟಿರೋದು MP ಗೆ. ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ ಹೆಂಗಿದ್ರೆ ನಮ್ಮ ಜನ. ನನಗೆ 62,000 ಲೀಡು, MP ಗೆ ಎಷ್ಟು? 90,000. ಹೈಯೆಸ್ಟ್. ಅದಕ್ಕೆ ನಾವು ಜನಗಳಿಗೆ ಹತ್ರ ಇದ್ಬಿಟ್ಟು ಅವ್ರು ಸೇವೆ ಮಾಡ್ತಾ ಇದ್ವಿ. ಯಾಕಂದರೆ ಅವ್ರು ನಮ್ಮ ಜೊತೆಲಿ ಇದ್ದಾರೆ, ನಾವು ಅವ್ರ ಸೇವೆ ಮಾಡಬೇಕಲ್ಲ, ಮಾಡ್ತಾರೆ. ನಾವು ಅದ್ರ ಜೊತೆಲಿ ನಮ್ಮ ಲೀಡರ್ಗಳು, ಕಮಾಂಡರ್ಗಳ ಥರ ಕೆಲಸ ಮಾಡ್ತಾರೆ ಅಲ್ವಾ? ನೋಡ್ತಾ ಇದ್ದೀವಿ ಹೆಂಗೆ ಮಾಡ್ತಾರೆ. ಮುಂದೆ GPA ಚುನಾವಣೆನೂ ಬರ್ತಾ ಇದೆ. ಅದು ಮಾಮೂಲಿ ರುಟೀನ್. GPA ಬರ್ತಾರೆ, ಕಾರ್ಪೊರೇಟರ್ ಗೆಲ್ತಾರೆ, ಅವರು ಗೆದ್ದಾಗ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಬೆಳಗಾವಿ ಸೆಷನ್ ಚೆನ್ನಾಗಿ ಆಯಿತು. ಅಲ್ಲಿ ಉತ್ತರ ಕರ್ನಾಟಕ ಬಗ್ಗೆ ಹೆಚ್ಚಿನ ಚರ್ಚೆ ಮಾಡಿದ್ವಿ. ಅನೇಕ ಬಿಲ್ಗಳನ್ನು ಪಾಸ್ ಆಯಿತು. ಸಿದ್ದರಾಮಯ್ಯ, DK ಶಿವಕುಮಾರ್ ನೇತೃತ್ವದ ಸರ್ಕಾರ ಉತ್ತಮ ಯೋಜನೆಗಳನ್ನು ಕೊಟ್ಟಿದೆ, 5 ಗ್ಯಾರಂಟಿ ಕೊಟ್ಟಿದೆ. ಗ್ಯಾರಂಟಿ ನೋಡಿ, ಗ್ಯಾರಂಟಿ ಅಂದರೆ ಸುಲಭ ಅಲ್ಲ. ಸುಮಾರು 60-70 ಕೋಟಿ ಜನರಿಗೆ. ನನಗೆ ನಿಮ್ಗೆ ಗೊತ್ತಿಲ್ಲ, ನಮ್ಮ ಎಜುಕೇಷನ್ ನಗರಿಗೆ ತಿಂಗಳಿಗೆ 20-25 ಕೋಟಿ ಬರುತ್ತೆ. 2,000 ರೂಪಾಯಿಂದ ಹಿಡಿದು, ರೇಷನ್ ಫುಡ್ಡಿಂದ ಹಿಡಿದು, ಕರೆಂಟ್ ಫ್ರೀಯಿಂದ ಹಿಡಿದು, ಬಸ್ ಇದರಿಂದ ಹಿಡಿದು, ನಿರುದ್ಯೋಗಿಗಳಿಗೆ ಸ್ಟೈಪೆಂಡ್ರಿಂದ ಹಿಡಿದು 20-25 ಕೋಟಿ ತಿಂಗಳಿಗೆ ಸರ್ಕಾರದ ಅನುದಾನ ಬರ್ತಾ ಇದೆ. ಅದು ಕಸದು ಮತ್ತು ನೀರಿನ ಸಮಸ್ಯೆ ಅದು ನೋಡಿ, ಮುಂಚೆ ನಮಗೆ ಇದು ಇತ್ತು. ನೀರಿನ ಸಮಸ್ಯೆ ರೆಡಿ ಆಗ್ತಾ ಇದೆ, ಕಸದ ಸಮಸ್ಯೆನೂ ಒಂದೊಂದೇ ಸಾಲ್ವ್ ಮಾಡ್ತಾ ಇದೆ. ಆ ಬಗ್ಗೆ ಸ್ವಲ್ಪ ಗಮನ ಕೊಟ್ಟಿದ್ದೀವಿ. ಎಲ್ಲ ಸಾಲ್ವ್ ಆಗ್ತಾ ಇದೆ. ನಮ್ಮ ಜನ ಎಲ್ಲ ಹ್ಯಾಪಿ ಆಗಿದ್ದಾರೆ. ಯಾವಾಗ ನಡೀತಾ ಇದೆ, ಅದು ನಡೀತಾ ಇದೆ ಕೆಲಸ, ಡೈಲಿ ವರ್ಕ್. ಜನರಿಗೆ ನಾನು ಕ್ರಿಸ್ಮಸ್, ಪೊಂಗಲ್ ಹಬ್ಬದ ಶುಭಾಶಯಗಳು. ಎಲ್ಲರೂ ನಮ್ಮ ಕ್ಷೇತ್ರದಲ್ಲಿ ಶಾಂತಿಯಾಗಿ, ನೆಮ್ಮದಿಯಾಗಿ ಇರಲಿ ಅಂತ. देखिए, यहाँ पुलकेश नगर के MLA हमारे कांग्रेस पार्टी के AC श्रीनिवास आज क्रिसमस ईद के मौके पर, परसों ईद है आप सब जानते हैं, और अगले साल जो 14 तारीख को संक्रांति आती है, तो उस दोनों ईद त्यौहार के मौके पर यहाँ पर 10,000 लोगों को रेशन देने का एक प्रोग्राम किया। मैं समझता हूँ, मैं उनको बधाई भी दिया। ये बहुत अच्छा काम है, गरीबों की मदद करना कभी भी हमेशा करते रहना है, हमारा मकसद रहेगा और हमारा पार्टी का मकसद भी रहेगा। अभी यहाँ पे जात पात भी नहीं है। आज क्रिसमस में क्रिश्चियन लोगों को दिया गया, साथ में पोंगल में तमिल लोगों को दिया गया, संक्रांति कन्नड़ लोगों को दिया जा रहा है, और आगे चलकर रमज़ान में भी रेशन बांटने का प्रोग्राम गए साल भी किया है, अपने सामने कोरोना करके होता रहा था। तो बहुत ही अच्छा प्रोग्राम है, मैं उनको मुबारकबाद देता हूँ। ओके सर। स्कीम्स के मेजर बेनिफिशरीज पुलकेश नगर के हैं। अल्हम्दुलिल्लाह 25 से 30 करोड़ रुपया महाना बेनिफिशरीज को जा रहा है। तो यहाँ एक जो राशन डिस्ट्रीब्यूशन हमने रमज़ान में शुरू किया था, वो अभी इन सभी क्रिसमस आई, फिर पोंगल है, और यहाँ पे डोमिनियंस और क्रिश्चियंस का एक बहुत बड़ा इलाका, बहुत आबादी है। तो MLA साहब ने डिसाइड किया कि पोंगल को और क्रिसमस को भी राशन डिस्ट्रीब्यूट करेंगे। बहुत अच्छा है और गरीब अफराद को फ़ायदा पहुँच रहा है। तो ये बात सुनने में आ रही है कि पुलकेशी नगर के MLA AC श्रीनिवास और AR जाकिर के दरमियान दूरियां बढ़ रही हैं, जबकि बहुत करीब थे दोनों। साथ में इलेक्शन में आपने बढ़ चढ़ कर हिस्सा लिया, और अब ऐसा महसूस हो रहा है कि दूरियां बढ़ रही हैं। नहीं, कभी दूरियां नहीं रही। MLA AC श्रीनिवास साहब, मैं और वो ऑलमोस्ट 25-30 साल से दोस्त रहे, और जब पुलकेश नगर का इलेक्शन रहा तो इलेक्शन में बहुत बढ़ चढ़ कर मैंने हिस्सा लिया, और MLA साहब ने बहुत
ताउन किया इलेक्शन में और लोगों का साथ भी दिया। तो वहाँ से लेकर आज तक भी जितने भी इश्यूज़ हैं एरिया में इशू बेस्ड हैं, तो वी आर वर्किंग टुगेदर। अभी इख्तलाफात नहीं रहे, अगर कुछ डिफरेंसेस रहे तो हम लोगों ने बैठ कर सॉर्ट आउट कर लिया, लेकिन कुछ भी डिफरेंसेस तो नहीं रहे। मुझे जहाँ तक मालूम है हमने कोई डिफरेंसेस नहीं रहे। और जहाँ तक डेवलपमेंट का है इशू, मेजर डेवलपमेंट्स हुए हैं। GLR यूनिट लगाया गया जो 15-20 साल से पेंडिंग रहा। उसके बाद जो स्कीम्स के यूटिलाइजेशन 100% रोड डेवलपमेंट हुआ, सैनिटरी लाइन चेंज किए गए। तो मेजर डेवलपमेंट 3 साल में जो हुआ पिछले 15 साल में हुआ। और ये लीडर्स सब एक्नॉलेज कर रहे हैं, लोग एक्नॉलेज कर रहे हैं कि मेजर डेवलपमेंट हुआ है। कई प्रोग्रामों में आप नहीं आए MLA के, तो इससे बातें और भी बढ़ती गई कि भाई कुछ नहीं। एवरी प्रोग्राम MLA एंड अल्हम्दुलिल्लाह वी हैव नो इशू। जो भी है डेवलपमेंट के तहत ही बात होती है और कुछ डेली इंटरेक्शन होता है। मेरे साहब के भाई भी मेरे बहुत करीबी हैं, तो उन लोगों से इंटरेक्शन डेली होता है। तो कौन बातें फैलाता है ऐसा फैलाने वाले फैलाते हैं, लेकिन वी आर नॉट 10,000 आदमी को राशन डिस्ट्रीब्यूट करने को ही, इसके वजह से पोंगल का भी क्रिसमस का 2 का भी राशन डिस्ट्रीब्यूट हो रहा है। सबको भी पोंगल ने क्रिसमस की मुबारकबाद। दिल की गहराइयों से